ನಮಸ್ಕಾರ ಫ್ರೆಂಡ್ಸ್, ನಾನು ವ್ಲಾಗ್ ಸ್ಟಾರ್ ನೂತನ ಅಂತ. ಇದು ನನ್ನ ಹೊಸ ವಿಡಿಯೋ. ಈ ವಿಡಿಯೋಗೆ ತುಂಬಾ ಸಪೋರ್ಟ್ ಸಿಗ್ಬೋದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತೀನಿ. ಹಾಗೆಯೇ ನಾನು ನನ್ನ ಫ್ರೆಂಡ್ಸು ತುಂಬ ದಿನದಿಂದ ಎಲ್ಲಾದರೂ ಹೊರಗಡೆ ಟ್ರಿಪ್ ಹೋಗಬೇಕು ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾನೆ ಇದ್ದು. ಅದೇ ರೀತಿಯೇ ಲಾಸ್ಟ್ ಫೈನಲ್ ಆಗಿ ನಾವು ಚೂಸ್ ಮಾಡಿದ ಪ್ಲೇಸ್ ಯಾವುದಪ್ಪ ಅಂದರೆ ಊಟಿ ಬಗ್ಗೆನೇ ನಿಮಗೆ ಗೊತ್ತು. ಅಲ್ಲಿ ಕ್ಲೈಮೇಟ್ ಎಂಜಾಯ್ ಮಾಡೋಕ್ಕೆ ಅಷ್ಟು ಸಖತ್ತಾಗಿರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗ್ಬೋದು. ಹೇಗಪ್ಪ ಅಂದರೆ ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಊಟಿ ಟ್ರಿಪ್ ಏನಾದರೂ ಹೋಗಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಸ್ಕಿಪ್ ಮಾಡಿದೆ ಎಂಡ್ ತನಕ ವೀಡಿಯೋನ ವಾಚ್ ಮಾಡಿ. ಹಾಗೆ ನಾವು ಸ್ಟಾರ್ಟಿಂಗು ಎಲ್ಲಿಂದ ಹೊರಟು ಎಲ್ಲಿಗೆಲ್ಲ ಹೋಗಿದ್ದು, ಫೈನಲಾಗಿ ಊಟಿನ ಹೇಗೆ ರೀಚ್ ಮಾಡ್ದಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಅದಕ್ಕಿಂತ ಮುಂಚೆ ನಾನು ನನ್ನ ಫ್ರೆಂಡ್ಸ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಗೈಸ್ ಇವನು ಬಿಪಿನ್, ಹಾಗೆ ಬೆಂಕಿ ಮತ್ತು ಪ್ರಸಾದ್ ಮತ್ತು ಸಂದೀಪ ಅಂತ. ಗೈಸ್ ಇವರೇ ನಮ್ಮ ಫ್ರೆಂಡ್ಸು. ಗೈಸ್ ಬೆಳಿಗ್ಗೆನೆ ಬಿಪಿನ್ ಮತ್ತು ವೆಂಕಿ ಮನೆ ಹತ್ರ ಬಂದಿದ್ದರು. ಅವ್ರು ಬಂದ ಮೇಲೆ ಕಾಫಿ ಕುಡ್ಕೊಂಡು ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮತ್ತು ರೆಡಿ ಆಗೋಷ್ಟೊಂದು 9:30 ಆಗಿಬಿಡ್ತು. ಹಾಗೆ ಸಂದೀಪ ಮತ್ತು ಪ್ರಸಾದ್ ನಾವು ಮೈಸೂರಲ್ಲಿ ಬಂದು ಜಾಯ್ನ್ ಆಗ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು ಮಾತ್ರ ಬೇಗ ಹೊರಟು ಅಂದರೆ ಕುಶಾಲನಗರಕ್ಕೆ ಹೋಗಿ ಅಲ್ಲಿಂದ ನಾವು ಮೈಸೂರಿಗೆ ಹೋಗಬೇಕಿತ್ತು. ಹಾಗೆ ನಮ್ಮ ಮನೆಯಿಂದ ಕುಶಾಲನಗರಕ್ಕೆ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸು. ಸೊ ಹಾಗಾಗಿ ಕುಶಾಲನಗರಕ್ಕೆ ಬಂದುಬಿಟ್ಟು ನಾವು ಮೈಸೂರಿಗೆ ಹೋಗಬೇಕು. ಹಾಗೆ ನಾವು ಮೈಸೂರಿಗೆ ಹೋದ್ಮೇಲೆ ಎಲ್ಲೆಲ್ಲಿ ಹೋದಂಗೆ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ತಿಳಿಸ್ತೀನಿ. ಗೈಸ್ ನಾವು ಒಂದು 11:30 ಆ ಟೈಮಿಗೆ ನಾವು ಮೈಸೂರಿಗೆ ಬಂದು ರೀಚ್ ಆದಮೇಲೆ ಪ್ರಸಾದ್ ಮತ್ತು ಸಂದೀಪ್ ನಮ್ಮ ಜೊತೆಗೆ ಬಂದು ಜಾಯ್ನ್ ಆಗಿಬಿಟ್ರು. ಅವ್ರು ಜಾಯ್ನ್ ಆದಮೇಲೆ ನಾವು ಅಲ್ಲಿ ಸರಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಬೇಗ ಮಾಡ್ಕೊಂಡ್ವಲ್ಲ, ಹೊಟ್ಟೆ ಹಸಿತಿತ್ತು. ಹಾಗೆ ಲೈಟಾಗಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಹಾಗೆ ಕಾಫಿ ಕುಡ್ಕೊಂಡು ಆವಾಗ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಅಂದರೆ ನಂಜನಗೂಡು ದೇವಸ್ಥಾನಕ್ಕೆ. ಹಾಗೆ ನಂಜನಗೂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಾವು ಮೇಟುಪಾಳ್ಯಮಿಗೆ ಹೋಗಬೇಕಿತ್ತು. ಮೇಟುಪಾಳ್ಯಮಿಗೆ ಯಾಕೆ ಬ್ರೋ, ನೀವು ಡೈರೆಕ್ಟಾಗಿ ನೀವು ಊಟಿಗೆ ಮೈಸೂರಿಂದನೇ ಹೋಗ್ಬಿಡ್ಬೋದಲ್ಲ ಹಂಗಂತ ಕೇಳೋದಾದರೆ ಯಾಕೆ ಅಂತ ಇವಾಗ ಗೊತ್ತಾಗುತ್ತೆ ನೋಡಿ. Flashback, thought you got mad, then he didn't crack that. In and out of dolo when the new max. To the boys were on him and he crashed that. Till they came back, man I don't act like. Heads off, yeah, all of that one pack. I could be anywhere, feeling alright. Till the game on the head is so mad at. I'm like, ಗೈಸ್ ಇವಾಗ ಒಂದು ವೀಡಿಯೋ ಕ್ಲಿಪ್ ನೋಡಿದ್ರಲ್ಲ, ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಹಾಗೇನೆ ಗೈಸ್ ನಾವು ನಂಜನಗೂಡು ಟೆಂಪಲ್ ಹತ್ರ ಬಂದು ದೇವಸ್ಥಾನ ಹತ್ರ ಸಿಕ್ಕಾಪಡೆ ಜನ ಇದ್ರು ಮಾತ್ರ. ಹಾಗೇನೆ ಸರಿ ಕ್ಯೂ ನಿಂತ್ಬಿಟ್ಟು ದೇವ್ರನ್ನ ದರ್ಶನ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಸರಿ ಓಕೆ ಹಂಗಂತ ಹೇಳ್ಬಿಟ್ಟು ಕ್ಯೂ ನಿಂತ್ಕೊಂಡು ಹಾಗೆಯೇ ದೇವ್ರ ದರ್ಶನ ಫೈನಲ್ ಆಗಿ ಮಾಡ್ಕೊಂಡು ಗೈಸ್ ನಾವು ಅಲ್ಲಿಂದ ಎಂತ ಮಾಡೋದು ಅಂದರೆ ಡೈರೆಕ್ಟಾಗಿ ಚಾಮರಾಜನಗರಕ್ಕೆ ಬಸ್ ಹತ್ತಿ ಹೋದೋ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಗೈಸ್ ರೋಡ್ ಸೈಡಲ್ಲಿ ಜಿಂಕೆಗಳು ಮೇಯ್ತಾ ಇತ್ತು, ನೀವು ನೋಡ್ತಿರ್ಬೋದು. ನೋಡ್ಬೇಕಾದ್ರೆ ನಂಗೆ ಅಷ್ಟು ಖುಷಿ ಆಗ್ತಾ ಇತ್ತು. ಹಾಗೇನೆ ಗೈಸ್ ಚಾಮರಾಜನಗರಕ್ಕೆ ಹೋದ್ಮೇಲೆ ನಾವು ಅಲ್ಲಿಂದ ಮೇಟುಪಾಳ್ಯಮಿಗೆ ಹೇಗೆ ಹೋದೋ ಹಂಗಂತ ಹೇಳ್ಬಿಟ್ಟು ಇವಾಗ ನಿಮಗೆ ಕ್ಲಿಯರ್ ಕಟ್ ಆಗಿ ಫುಲ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಗೈಸ್ ನಾವು ಊಟಿಗೆ ಹೋಗೋ ಉದ್ದೇಶನೇ ಈ ಟಾಯ್ ಟ್ರೈನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಲೇ. ಇದು ಮೋಸ್ಟ್ ಫೇಮಸ್ ಸೌತ್ ಇಂಡಿಯಾದಲ್ಲೇ. ಸೊ ಹಾಗಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನಾವು ಮೇಟುಪಾಳ್ಯಮಿಗೆ ಹೋಗಬೇಕು. ಅಲ್ಲಿಂದಲೇ ನಾವು ಈ ಟಾಯ್ ಟ್ರೈನ್ನ ಹತ್ತಿ ನಾವು ಊಟಿಗೆ ಹೋಗಬೇಕಾಗುತ್ತೆ. ಗೈಸ್ ನೀವು ಬಸ್ ಟ್ರಾವೆಲ್ ಮಾಡೋದಾದ್ರೆ ಈಗ ನಾ ಹೇಳ್ಕೊಡೋ ರೂಟಲ್ಲಿ ನೀವು ಹೋಗಬೇಕಾಗುತ್ತೆ. ಏನಪ್ಪ ಅಂದರೆ ಮೈಸೂರಿಂದ ಡೈರೆಕ್ಟಾಗಿ ಮೇಟುಪಾಳ್ಯಮಿಗೆ ಬಸ್ ಇದೆ, ಅಂದರೆ ಒಂದೆರಡು ಬಸ್ ಏನೋ ಇದೆ ಅಷ್ಟೇ. ಆ ಬಸ್ನ ನೀವು ಕರೆಕ್ಟಾಗಿ ಕೇಳಿ ಹತ್ತಬೇಕಾಗುತ್ತೆ. ಹಾಗೇನಾದರೂ ಬಸ್ ಸಿಕ್ಕಿಲ್ಲ ಅಂದರೆ ಈ ರೀತಿ ನೀವು ಟ್ರೈ ಮಾಡ್ಬೋದು. ಅಂದರೆ ಮೈಸೂರಿಂದ ಸತ್ಯಮಂಗಳಮಿಗೆ ಅಂದರೆ ಕೊಯಂಬತ್ತೂರು ಹೋಗೋ ಬಸ್ಸನ್ನು ನೀವು ಹತ್ತಬೇಕಾಗುತ್ತೆ. ಅಲ್ಲಿ ಸತ್ಯಮಂಗಳಮಲ್ಲಿ ಇಳ್ಕೊಂಡು ಅಲ್ಲಿಂದ ನೀವು ಮೇಟುಪಾಳ್ಯಮಿಗೆ ಹೋಗ್ಬಿಟ್ಟು ಇಳ್ಕೋಬೇಕಾಗುತ್ತೆ. ಮೇಟುಪಾಳ್ಯಂ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದು ರೈಲ್ವೆ ಸ್ಟೇಷನು. ಡೋಂಟ್ ವರಿ, ಅದಕ್ಕೆ ನೀವು ಟೆನ್ಷನ್ ಮಾಡ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಹಾಗೆ ನೀವು ಟ್ರೈನ್ ಟ್ರಾವೆಲ್ ಮಾಡೋದಾದರೆ ಇವಾಗ ಹೇಳ್ತೀನಿ ನೋಡಿ. ನೀವು ಮೇಟುಪಾಳ್ಯಮಿಗೆ ಟ್ರೈನಲ್ಲಿ ಹೋಗೋದಾದರೆ ಈ ರೀತಿ ಹೋಗಬೇಕಾಗುತ್ತೆ. ನೀವು ಮೈಸೂರು ಆಗಿರ್ಬೋದು, ಬ್ಯಾಂಗ್ಳೂರು ಆಗಿರ್ಬೋದು, ನೀವು ಡೈರೆಕ್ಟಾಗಿ ಕೊಯಂಬತ್ತೂರಿಗೆ ಬಂದುಬಿಟ್ಟು ಕೊಯಂಬತ್ತೂರು ಮೂಲಕ ನೀವು ಮೇಟುಪಾಳ್ಯಮಿಗೆ ಬಂದುಬಿಟ್ಟು ಅಲ್ಲಿಂದ ನೀವು ಅಂದರೆ ಟಾಯ್ ಟ್ರೈನ್ ಹತ್ತಿ ನೀವು ಊಟಿಗೆ ಹೋಗಬೇಕಾಗುತ್ತೆ. ಓಕೆ, ನಾನು ಟಾಯ್ ಟ್ರೈನೆಲ್ಲ ಬೇಡ, ತುಂಬ ಬಳಸ್ಕೊಂಡು ಟಾಯ್ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಡೈರೆಕ್ಟಾಗಿ ಬಸ್ಸಲ್ಲೇ ಹೋಗ್ತೀನಿ ಅಂದರೆ ಅದಕ್ಕಂತಲೇ ಸಪ್ರೇಟಾಗಿ ಗೂಗಲ್ ಮ್ಯಾಪ್ ರೂಟ್ಸ್ ಎಲ್ಲ ಉಂಟು, ನೀವು ಹಂಗೂ ಹೋಗ್ಬೋದು. ಟಾಯ್ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡೋರಿಗೆ ಮಾತ್ರ ನಾನು ಈ ರೂಟ್ನ ಹೇಳಿರೋದು ಅಷ್ಟೇ, ಬೇರೆ ಏನಿಲ್ಲ. ಗೈಸ್ ನಾವು ಮೇಟುಪಾಳ್ಯಂ ಬಂದು ರೀಚ್ ಆಗೋದ್ರಷ್ಟೊಳಗಡೆ ನೈಟ್ 9 o'clock ಆಗಿಬಿಡ್ತು. ನಮಗೆ ಟ್ರೈನ್ ಇದು ಬೆಳಿಗ್ಗೆ ಒಂದು 7 ಗಂಟೆಗೆ. ಹಾಗಾಗಿ ಏನಂತ ಮಾಡ್ದಂಗೆ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಪಕ್ಕದಲ್ಲಿ ಒಂದು ಲಾಡ್ಜ್ನ ಬುಕ್ ಮಾಡಿ ಅಲ್ಲೇ ಡಿನ್ನರ್ ಎಲ್ಲ ಮಾಡಿಕೊಂಡು ಹಾಗೆ ಸ್ಟೇ ಆಗಿ ಬೆಳಿಗ್ಗೆ 3 ಗಂಟೆಗೆ ಎದ್ದು ಬಂದು. ಯಾಕಪ್ಪ 3 ಗಂಟೆಗೆ ಎದ್ದು ಬಂದು ಅಂದರೆ ಅಲ್ಲಿ ನಾವು ಟಾಯ್ ಟ್ರೈನಲ್ಲಿ ಹೋಗಬೇಕು ಅಂದರೆ 3 months ಬ್ಯಾಕೇ ಟಿಕೆಟ್ನ ಬುಕ್ ಮಾಡಿರ್ಬೇಕಂತೆ. ಸೊ ಹಾಗಾಗಿ ನಮಗೇನು ಗೊತ್ತಿರಲಿಲ್ಲ. ಹಾಗಾಗಿ ನಾವು ಅಲ್ಲೇ ಹೋಗಿ ಟಿಕೆಟ್ ಇಸ್ಕೋಬೋದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದೋ. ಆದರೆ ಅಲ್ಲಿ ಆ ಥರನೂ ಟಿಕೆಟ್ ಕೊಡೋಕ್ಕಿಲ್ಲ. ಹೇಗಪ್ಪ ಟಿಕೆಟ್ ಕೊಡ್ತಾರೆ ಅಂದರೆ, ನಾನು ಅಲ್ಲಿ ಇರೋರೊಬ್ಬರನ್ನ ವಿಚಾರಿಸಿ ನೋಡಿದಾಗ ಅವ್ರು ಹೇಳಿದ್ರು ಈ ಥರ ಬೆಳಿಗ್ಗೆನೇ ಒಂದು 3 ಗಂಟೆಗೆ ಎದ್ಬಿಟ್ಟು ಅಲ್ಲಿ ಹೋಗಿ ಕ್ಯೂ ನಿಲ್ಲಿ. ಆ ಕ್ಯೂ ನಿಂತ ಮೇಲೆ ಅಲ್ಲಿ ಇಲ್ಲ ಅಂದರೆ 4 ಕಂಪಾರ್ಟ್ಮೆಂಟ್ ಇದಲ್ವ ಆ ಟ್ರೈನಲ್ಲಿ, ಅದರಲ್ಲಿ ಲಾಸ್ಟ್ ಕಂಪಾರ್ಟ್ಮೆಂಟಲ್ಲಿ ಜನರಲ್ ಕಂಪಾರ್ಟ್ಮೆಂಟು. ಅಲ್ಲಿ ಕ್ಯೂ ನಿಲ್ತಾರಲ್ಲ ಅವ್ರಿಗೆ ಟೋಕನ್ ಅಂತ ಕೊಡ್ತಾರಂತೆ. ಆ ಟೋಕನ್ ಇಸ್ಕೊಂಡು ಆ ಟೋಕನ್ ಮೂಲಕ ನಾವು ಆ ಟಿಕೆಟ್ನ ಅಲ್ಲಿ ಇಸ್ಕೋಬೇಕಾಗುತ್ತೆ. ಟಿಕೆಟ್ನ ಇಸ್ಕೊಂಡು ಮತ್ತೆ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ಹೋಗ್ಬೋದು. ಹಾಗೆ ನಾವು ಕ್ಯೂ ನಿಂತ್ಕೊಂಡು ವೆಯ್ಟ್
ಮಾಡ್ತಾನೆ ಇದು ಟೋಕನ್ ಎಷ್ಟೊತ್ತಿಗಪ್ಪ ಕೊಡ್ತಾರೆ ಸಿಗುತ್ತಾ ಇಲ್ವಾ ಹಂಗಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾನೆ ಇರ್ಬೇಕಾದ್ರೆ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು, ಡೈರೆಕ್ಟಾಗಿ ಬಸ್ ಹತ್ತಿ ಹೋಗೋಣ, ಸಿಕ್ಕರೆ ಟ್ರೈನ್ ಹೋಗೋಣ ಅಂತ ಅಂದ್ಕೊಂಡು ಅದೇ ಮೈಂಡ್ ಸೆಟಲ್ಲಿ ಇದ್ದೆ. ಅದೇ ರೀತಿಯೇ ಆ ಟ್ರೈನ್ ಬೇರೆ ಬಂತು. ಈ ಟ್ರೈನ್ ಬಗ್ಗೆ ನಿಮಗೆ ಹೇಳಲೇಬೇಕು. ಈ ಟ್ರೈನ್ ಏನಪ್ಪ ಅಂದರೆ ಸ್ಟ್ರೀಮ್ ಇಂಜಿನ್ ಟ್ರೈನು, ಅಂದರೆ ನೀರಾವಿಯಿಂದ ಓಡೋಂಥ ಟ್ರೈನು. ಇದು ಇಂಡಿಯಾದಲ್ಲೇ ಸ್ಲೋವೆಸ್ಟ್ ಟ್ರೈನ್ ಹಂಗಂತ ಹೇಳಿ ಕರಿತೀವಿ. ಇದು ಇಂಡಿಯಾದಲ್ಲಿ ಬೇರೆ 5 ಟ್ರೈನ್ ಮಾತ್ರ ಇರೋದು. ಅದು ಸೌತ್ ಇಂಡಿಯಾದಲ್ಲಿ ಊಟಿಲಿ ಮಾತ್ರ ಇದೊಂದೇ ಟ್ರೈನ್ ಇರೋದು. ಅದು ಬಿಟ್ಟರೆ ಇನ್ನು ನಾರ್ತ್ ಸೈಡಲ್ಲಿ ಅಷ್ಟೇ ಇರೋದು ಈ ಟ್ರೈನು. ಅಂದರೆ ಸ್ಲೋವೆಸ್ಟ್ ಟ್ರೈನ್ ಹಂಗಂತ ಹೇಳ್ಬಿಟ್ಟು ಹೆಸರುವಾಸಿ ಆಗುಂಟು. ನೀವು ನೋಡ್ತಿರ್ಬೋದು ಗೈಸ್, ಈ ಟ್ರೈನಲ್ಲಿ ನಾವು ಟ್ರಾವೆಲ್ ಮಾಡೋದು. ಈ ಟ್ರೈನ್ ನೀವು ಸೌಂಡ್ ಕೇಳಬೇಕಲ್ಲ, ಇವಾಗ ತೋರಿಸ್ತೀನಿ ನೋಡಿ. ಈ ಟ್ರೈನ್ ಸೌಂಡ್ನ ನೀವು ಕೇಳಿಸ್ಕೊಂಡಿರ್ಬೋದು ಇವಾಗ ಯಾವ ರೇಂಜಿಗಿತ್ತು ಅಂತ. ಈ ಟ್ರೈನ್ದು ಸ್ಪೆಷಲ್ ಏನಪ್ಪ ಅಂದರೆ ಬೋಗಿಗಳನ್ನ ತಳ್ಕೊಂಡು ಹೋಗುತ್ತೆ, ಅಂದರೆ ಎಳ್ಕೊಂಡು ಹೋಗೋದಿಲ್ಲ. ಅದೇ ಈ ಟ್ರೈನ್ದು ಸ್ಪೆಷಲು. ಹಾಗೆ ನಿಮಗೆ ನೆಕ್ಸ್ಟ್ ಹೋಗ್ತಾ ಹೇಳ್ತೀನಿ ಏನೋ ಅಂತ. ಹಾಗೆ ನಾವು ವೆಯ್ಟ್ ಮಾಡ್ತಾನೆ ಇರ್ಬೇಕಾದ್ರೆ ನಮಗಿನ್ನೂ ಟೋಕನ್ನೇ ಕೊಟ್ಟಿರಲಿಲ್ಲ. ಆ ಟೋಕನ್ ಕೊಟ್ಟ ಮೇಲೆ ಟಿಕೆಟೇ ಸಿಗೋದು ಕಣಪ್ಪ ನಿಮಗೆ ಹಂಗಂತ ಅಲ್ಲಿರೋರೇ ಹೇಳ್ತಾಯಿದ್ರು. ಹಾಗೆ ನಮ್ಮ ಮುಂದೆ ಒಂದು ಗ್ಯಾಂಗ್ ನಿಂತ್ಕೊಂಡಿದ್ರು, ನಮ್ಮ ಥರನೇ ಅಂದರೆ ಟ್ರಿಪ್ ಬಂದವರು. ಹಾಗೆ ಅವ್ರಿಂದನೇ ನಾವು ನಿಂತಿದ್ದು. ಸ್ವಲ್ಪ ಹೊತ್ತು ಆದಮೇಲೆ ಒಂದು 6:30ಗೆ ಟೋಕನ್ನ ಕೊಟ್ಟರು. ಹಾಗೆ ಟೋಕನ್ ಕೊಡ್ಬೇಕಾದ್ರೆ ಟೋಕನ್ ಕೊಡೋಕ್ಕಿಂತ ಮುಂಚೆನೇ ಅಂದರೆ ಬೆಳಗ್ಗೆ ಕರೀತಾ ನಮ್ಮಿಂದ ತುಂಬ ಜನ ತುಂಬ್ಕೊಬಿಟ್ರು. ಅಂದರೆ ಕ್ಯೂ ಅಲ್ಲಿ ಅಂದರೆ ಬೋಗಿಲಿ ಒಂದು ಸ್ವಲ್ಪ ಜನ ಅಷ್ಟೇ ಕೂರೋಕ್ಕಾಗೋದು. ಮಿನಿಮಮ್ ಅಂದರೆ ಒಂದು 25 ಮೆಂಬರ್ಸ್ ಕೂರ್ಬೋದು. 30 ಪೀಪಲ್ಸ್ ಅಷ್ಟೇ ಕೂರೋಕ್ಕಾಗೋದು. ಹಾಗೆ ನಮ್ಮ ಹಿಂದೆ ಬಂದು ಸುಮಾರು ಜನಕ್ಕೆ ಪಾಪ ಟೋಕನ್ನೇ ಸಿಕ್ಕಲಿಲ್ಲ. ಅವರಿಗೆಲ್ಲ ನಿರಾಸೆ ಆಗಿಬಿಡ್ತು. ಹಾಗೆ ನಾವು ಇದೇ ರೀತಿ ಯೋಚನೆ ಮಾಡಿದೋ, ನಾವೇನಾದರೂ ಸ್ವಲ್ಪ ಲೇಟಾಗಿ ಬಂದಿದ್ರೆ ನಮಗೂ ಇದೇ ಗತಿನೇ ಹಂಗಂತ ಮಾತಾಡ್ಕೊತಿದ್ದೋ. ಹಾಗೆ ನಮಗೂ ಟೋಕನ್ ಸಿಕ್ಕಿದ ಮೇಲೆ ನಾವೆಂತ ಮಾಡಿದ್ರೆ ಡೈರೆಕ್ಟಾಗಿ ಟಿಕೆಟ್ ಕೌಂಟ್ರಿಗೆ ಹೋಗ್ಬಿಟ್ಟು ಟಿಕೆಟ್ ಇಸ್ಕೊಂಡು, ಅಂದರೆ ಟಿಕೆಟ್ ಕೊಡೋಕ್ಕಿಂತ ಮುಂಚೆ ಟೋಕನ್ ಕೊಡ್ತಾರಲ್ಲ, ಅವ್ರು ನಮಗೆ ಸೀಟಲ್ಲಿ ಕೂರಿಸ್ಬಿಟ್ಟೆ ನಮಗೆ ಎಷ್ಟು ಚೆನ್ನಾಗಿ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಅವ್ರು ಟಿಕೆಟ್ ಕೊಡ್ತಾರೆ, ಅಂದರೆ ಟೋಕನ್ ಕೊಡ್ತಾರೆ ಸಾರಿ. ಹಾಗೆ ರೈಟ್ ಸೈಡಲ್ಲಿ ಕೂತ್ಕೊಂಡ್ರೆ ಮಾತ್ರ ನಿಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ. ಹಾಗೆ ನೀವೇನಾದರೂ ಹೋಗೋದಾದರೆ ರೈಟ್ ಸೈಡಲ್ಲೇ ಕೇಳಿ ಕೂತ್ಕೊಳ್ಳಿ. ಹಾಗೆ ಲೆಫ್ಟ್ ಸೈಡಲ್ಲಿ ಸಿಗೋಕ್ಕಿಲ್ವ ಬ್ರೋ, ಒಳ್ಳೆ ವ್ಯೂ ಸಿಗಲ್ವಾ ಅಂತ ಕೇಳಿದ್ರೆ ಸಿಗುತ್ತೆ. ಅಂದರೆ ನೀವು ಸ್ವಲ್ಪ ದೂರ ಹೋಗಬೇಕು. ಅಂದರೆ ಕೂನೂರು ಅಂತ ಒಂದು ಪ್ಲೇಸ್ ಉಂಟು, ಅಂದರೆ ಊಟಿ ಹತ್ರ. ಅಲ್ಲಿ ಹೋದ್ಮೇಲೆ ಲೆಫ್ಟು ರೈಟು 2 ಸೈಡು ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ. ಹಾಗೆ ಟ್ರೈನ್ ನೋಡಿದ ತಕ್ಷಣ ಸುಮಾರು ಜನ ಎಲ್ಲ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೋ. ಅಂದರೆ ನಮ್ಮಲ್ಲಿ ಸುಮಾರು ಜನ ಅಂದರೆ ಟ್ರೈನಲ್ಲಿ ಇದುವರೆಗೂ ಹೋಗಿರಲಿಲ್ಲ. ಅಂದರೆ ಈ ಟ್ರೈನಲ್ಲಿ ಹೋಗೋಕ್ಕೆ ಏನೋ ಒಂಥರ ಮಜಾ. ಅಂದರೆ ಮಾಮೂಲಿ ನೀವು ಹೋಗೋ ಟ್ರೈನ್ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಹೋಗೋದು ಬೇರೆ, ಆದರೆ ಈ ಟ್ರೈನಲ್ಲಿ ಹೋಗೋದುಂಟು ನೋಡಿ, ಅದು ಎಕ್ಸ್ಪೀರಿಯನ್ಸ್ ನೀವು ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸುಮ್ಮನೆ ವೀಡಿಯೋ ಎಲ್ಲ ನೋಡಿದ್ರೆ ನಿಮಗೆ ಅಷ್ಟು ಈಸಿಯಾಗಿ ಗೊತ್ತಾಗೋಕ್ಕಿಲ್ಲ. ಹಾಗೆಯೇ ನಾವು ಟ್ರೈನ್ ನೋಡ್ತಾ ಹಾಗೆ ಸೆಲ್ಫಿ ಎಲ್ಲ ತಗೊಂಡು ಹಾಗೆಯೇ ಸರಿ ಇನ್ನೇನು ಎಷ್ಟೊತ್ತಾಗಿ ಸ್ಟಾರ್ಟ್ ಆಗುತ್ತೆ ಹಂಗಂತ ನೋಡ್ತಾನೆ ಇರಬೇಕಾದ್ರೆ 7:10ಗೇನೋ ಸ್ಟಾರ್ಟ್ ಆಗುತ್ತೆ, ಅಂದರೆ ಟ್ರೈನ್ ಹೊರಡುತ್ತೆ ಹಂಗಂತ ಹೇಳಿದ್ರು. ಅಷ್ಟೊತ್ತಿಗೆ ನಮಗೆ ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇತ್ತು. ಆ ಹಾಫ್ ಆನ್ ಅವರಲ್ಲಿ ಅಲ್ಲೇ ಪಕ್ಕದಲ್ಲೇ ಒಂದು ಒಳ್ಳೆ ಕ್ಯಾಂಟೀನ್ ಉಂಟು. ಅಲ್ಲೇ ನೀವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ರಿಲ್ಯಾಕ್ಸಾಗಿ ಟ್ರೈನ್ ಹತ್ತಿ ಕೂರ್ಬೋದು. ನಾವು ಟಿಫನ್ ಎಲ್ಲ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಟ್ರೈನ್ನ ಬಂದು ಹತ್ತಿ ಕೂತ್ಕೊಂಡು, ನಾವು ಬಂದು ಹತ್ತಿ ಕೂತಿದ ತಕ್ಷಣ ಟ್ರೈನ್ ಬೇರೆ ಸ್ಟಾರ್ಟ್ ಆಯಿತು. ಟ್ರೈನ್ ಹೊರಡ್ಬೇಕಾದ್ರೆ ಸಿಗ್ತಿದ್ದು ವೈಬೇ ಬೇರೆ ಗೈಸ್. ಅಂದರೆ ನೀವು ನೋಡ್ತಿರ್ಬೋದು ಯಾವ ರೇಂಜಿಗೆ ಎಂಜಾಯ್ಮೆಂಟ್ ಮಾಡ್ತಾಯಿದ್ದೀವಿ ಅಂತ. ಹಾಗೆ ನನಗೆ ಬೇರೆ ರೈಟ್ ಸೈಡ್ ಸೀಟೇ ಸಿಕ್ತು. ಅಂದರೆ ಅವರಿಬ್ಬರು ಪ್ರಸಾದ್ ಮತ್ತು ಸಂದೀಪಿಗೆ ಅವರಿಗೆ ಲೆಫ್ಟ್ ಸೈಡ್ ಸಿಕ್ತು. ನನಗೆ ರೈಟ್ ಸೈಡಲ್ಲಿ ವಿಂಡೋ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟು ನಿಮಗೆ ವ್ಯೂ ತೋರಿಸ್ಬೇಕಲ್ಲ, ಹಾಗಾಗಿ ರೈಟ್ ಸೈಡಲ್ಲೇ ಕೂತ್ಕೊಂಡೆ. ಹೋಗ್ತಾ ಅಂತ ನನಗಂತೂ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾತ್ರ ನಿಜವಾಗ್ಲೂ ಹೇಳಬೇಕು ಅಂದರೆ. ನೀವು ನೋಡ್ತಿರ್ಬೋದು ಯಾವ ರೇಂಜಿಗೆ ಸಿಗ್ತಾಯಿದೆ ಅಂತ. ನಿಮಗೆ ಹೋಗ್ತಾ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನೂ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ಎಲ್ಲ ಸಿಗ್ತದೆ ಹೋಗ್ತಾ. ಈ ಟಾಯ್ ಟ್ರೈನ್ದು ಸ್ಪೆಷಲೇ ಏನಪ್ಪ ಅಂದರೆ, ಸುಮಾರು 200 ಬ್ರಿಡ್ಜ್ಗಳಿಗೂ ಮೇಲೆ ಮತ್ತು 17 ಟನ್ನಲ್ನ ದಾಟಿನೇ ಊಟಿ ಉದಗಮಂಡಲಂನ ಹೋಗಿ ರೀಚ್ ಆಗುತ್ತಂತೆ. ಅದು ಹೋಗ್ತಾ ಅದು ನೋಡೋಕ್ಕೆ ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನಿಮಗೆ ಹೋಗ್ತಾ ತೋರಿಸ್ತೀನಿ ನೋಡಿ ಗೈಸ್. ನಾವು ಹೋಗ್ತಾ ಇರ್ಬೇಕಾದ್ರೆ ಫಸ್ಟ್ ಟನಲ್ ಬಂತು. ಈ ಟನಲ್ ಬಂದಾಗೆಲ್ಲ ಎಲ್ಲರೂ ಕಿರ್ಚಿ ಎಂಜಾಯ್ ಮಾಡ್ತಾರೆ, ಕೇಳಿಸ್ಕೊಳ್ಳಿ.
ಗೈಸ್ ಈ ಟ್ರೈನ್ ಅಂತೂ ಮಧ್ಯ ಮಧ್ಯೆ ನಿಲ್ಲಿಸಿ ಕರ್ಕೊಂಡು ಹೋಗ್ತಾರೆ. ಯಾಕಪ್ಪ ಅಂದರೆ ಇದು ಫಸ್ಟ್ ಸ್ಟ್ರೀಮ್ ಇಂಜಿನ್ ಟ್ರೈನ್ ಅಲ್ವಾ, ಸೊ ಹಾಗಾಗಿ ಇದಕ್ಕೆ ವಾಟರ್ ಫಿಲ್ ಮಾಡಬೇಕಾಗುತ್ತೆ. ವಾಟರ್ ಫಿಲ್ ಮಾಡೋ ಕಾರಣಕ್ಕೋಸ್ಕರ ಟ್ರೈನಲ್ಲಿ ನಿಲ್ಲಿಸ್ತಾರೆ. ಹಾಗೆ ನಿಲ್ಲಿಸಿರ್ಬೇಕಾದ್ರೆ ಎಲ್ಲರೂ ಇಳಿದು ಬಂದುಬಿಟ್ಟು ಈ ರೀತಿ ವ್ಯೂ ಪಾಯಿಂಟ್ನೆಲ್ಲ ನೋಡ್ಕೋಬೋದು. ಇದೇ ರೀತಿ ಹೋಗ್ತಾ ಸುಮಾರು ವ್ಯೂ ಪಾಯಿಂಟ್ಗಳು ಸಿಗ್ತದೆ. ನೀವು ನೋಡ್ತಿರ್ಬೋದು ಯಾವ ರೇಂಜಿಗಿದೆ ಹಂಗಂತ. ಅಂದರೆ ನಾವು ಅಲ್ಲಿಂದನೇ ಬಂದು ದೂರದಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿಂದನೇ ಮೇಟುಪಾಳ್ಯಮಿಂದನೇ ಟ್ರೈನ್ ಹತ್ತಿ ಬಂದು ಇವಾಗ ನೀವು ನೋಡ್ತಿದ್ದೀವಿ ನೋಡಿ, ಈ ಟನ್ನಲ್ ಒಳಗಡೆ ನುಗ್ಗಿ ಹೋಗ್ಬೇಕು ಇವಾಗ. ಅದೇ ರೀತಿ ಎಲ್ಲರೂ ಫೋಟೋಸ್ ಎಲ್ಲ ತಗೊಂಡು ಭಯಂಕರವಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಗೈಸ್ ಊಟಿಯಿಂದ ಒಂದು 20 ಕಿಲೋಮೀಟರ್ ಹಿಂದೆ ಕೂನೂರು ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಇದೆ. ಅಲ್ಲಿ ತನಕ ಮಾತ್ರ ಸ್ಟ್ರೀಮ್ ಇಂಜಿನ್ ಟ್ರೈನ್ ಬರುತ್ತೆ. ಅದಾದಮೇಲೆ ನಮ್ಮ ಡೀಸೆಲ್ ಇಂಜಿನ್ ಟ್ರೈನಿಂದ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಏನಾದ್ರು ಮಾಡ್ಕೊಳ್ಳೋದು ಇಲ್ಲೂ ಮಾಡ್ಕೋಬೋದು. ಅಂದರೆ ಇಲ್ಲಿ ಒಂದು 10 ಗಂಟೆ ಅಷ್ಟೊತ್ತಿಗೆ ಬರ್ತಾನೆ. ಅಂದರೆ ಬೆಳಿಗ್ಗೆ 7:10ಕ್ಕೆ ಅಲ್ಲಿಂದ ಹೊರಟ್ರೆ ಇಲ್ಲಿ ಒಂದು 10 ಗಂಟೆ ಅಷ್ಟೊತ್ತಿಗೆ ಬರ್ತಾನೆ. ಮತ್ತು ಇಲ್ಲಿಂದ ಟ್ರೈನ್ ಹೊರಟು ಊಟಿ ಸೈಡ್ ಹೋಗುತ್ತೆ. ಮತ್ತು ಇಲ್ಲಿಂದ ನೀವು 2 ಸೈಡ್ ವ್ಯೂ, ಅಂದರೆ ಟೀ ಎಸ್ಟೇಟ್ ವ್ಯೂ ಆಗಿರ್ಬೋದು, ಫಾರೆಸ್ಟ್ ವ್ಯೂ ಆಗಿರ್ಬೋದು, ನೋಡೋಕೆ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಅದು ನೋಡಿ ಹೇಗೆ ಕಾಣಿಸ್ತಿದೆ ಹಂಗಂತ. ಗೈಸ್ ನಾವು ಒಂದು 12:30 ಆ ಟೈಮಿಗೆ ಊಟಿ ಉದಗಮಂಡಲಂ ರೈಲ್ವೆ ಸ್ಟೇಷನ್ನ ಬಂದು ರೀಚ್ ಆದವು. ಅಂದರೆ ನಾವು ಮೇಟುಪಾಳ್ಯಮಿಂದ ಊಟಿ ಉದಗಮಂಡಲಂ ರೈಲ್ವೆ ಸ್ಟೇಷನ್ನ ರೀಚ್ ಆಗೋಕ್ಕೆ ಕರೆಕ್ಟಾಗಿ ನಿಮಗೆ 5.5 hour ಜರ್ನಿ, 6 hours ಅಂತಲೇ ಇಟ್ಕೊಳ್ಳಿ. ಅಲ್ಲಿ ಬಂದಿದ್ದ ತಕ್ಷಣ ಒಂಥರ ಕೂಲ್ ವೈಬ್ ಮಾತ್ರ ಸಕ್ಕತ್ತಾಗಿತ್ತು ಅಂತಲೇ ಹೇಳಬೇಕು. ಮತ್ತು ನಾವು ಹಾಗೇ ವೈಬ್ ಮಾಡ್ತಾ ಮತ್ತು ಮಧ್ಯಾಹ್ನ ಲಂಚ್ ಮಾಡಿಕೊಂಡು ನಾವು ಫಸ್ಟ್ ಹೋಗಿದ್ದು ಪ್ಲೇಸ್ ಯಾವುದಪ್ಪ ಅಂದರೆ ಬೋಟ್ ಹೌಸು. ಅಂದರೆ ಊಟಿಗೆ ಹೋಗೋರು ಪ್ರತಿಯೊಬ್ಬರು ಅಂದರೆ ಈ ಪ್ಲೇಸ್ನಂತೂ ಮಿಸ್ ಮಾಡೋಕ್ಕಿಲ್ಲ, ಒಂದ್ಸಾದರೂ ಅಲ್ಲಿ ವಿಸಿಟ್ ಮಾಡಿ ಬಂದೇ ಬರ್ತಾರೆ. ಅದೇ ರೀತಿ ನಾವು ಹೋಗಿದ್ದು ಅಂದರೆ ತುಂಬ ಚಳಿ ಆಗ್ತಾಯಿತ್ತು. ಸುಮಾರು ಜನ ಬೇರೆ ಇದ್ದರು, ಅವ್ರ ಪಾಡಿಗೆ ಅವ್ರು ಬೋಟಿಂಗ್ ಮಾಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು. ನಮ್ಮ ಪಾಡಿ ಸುಮ್ಮನೆ ಹಂಗೆ ನೋಡ್ತಾ ವ್ಯೂ ಮಾಡಿಕೊಂಡು ಹಾಗೇನೆ ಫೋಟೋಸ್ ತೆಗೆಸ್ಕೊಂಡು ನಾವು ಸೀದಾ ನೆಕ್ಸ್ಟ್ ಪ್ಲೇಸ್ ನೋಡೋಕೊಡೋದು. ಹಾಗೆ ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಯಾವುದಪ್ಪ ಅಂದರೆ ಕರ್ನಾಟಕ ಗಾರ್ಡನು. ಹಾಗೆ ನಾವು ಫಸ್ಟ್ ಬೋಟ್ ಹೌಸ್ ಹೋದಾಗ ಅಲ್ಲಿ ನಮಗೆ ಎಂಟ್ರಿ ಟಿಕೆಟ್ ಅಂತ ಹೇಳ್ಬಿಟ್ಟು 20 ರೂಪೀಸ್ ಚಾರ್ಜ್ ಮಾಡಿದ್ರು. ಅದೇ ರೀತಿ ನಮಗೆ ಕರ್ನಾಟಕ ಗಾರ್ಡನ್ ಬಂದಾಗನು 20 ರೂಪೀಸ್ ಚಾರ್ಜ್ ಮಾಡಿದ್ರು. ಹಾಗೆ ಆ ಪ್ಲೇಸಲ್ಲಿ ಏನಾದರೂ ನೀವು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮಾಡೋದಾದ್ರೆ ಮಾತ್ರ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ನಾವು ಕರ್ನಾಟಕ ಗಾರ್ಡನ್ ಎಂಟ್ರಿ ಆಗಿದ ತಕ್ಷಣ ಅಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳಬೇಕು. ಅಂದರೆ ನಾವು ಮಾನ್ಸೂನ್ ಟೈಮಲ್ಲಿ ಹೋಗಿದ್ವಲ್ಲ, ಅಂದರೆ ಗಿಡಗಳೆಲ್ಲ ಹೂವೆಲ್ಲ ಬಿಟ್ಟಿತ್ತು, ಅದು ನೋಡೋಕ್ಕೆ ಅಷ್ಟು ಖುಷಿ ಆಗ್ತಾ ಇತ್ತು. ಅಂದರೆ ಡಿಸೈನು ಸಮೇತ ಅಲ್ಟಿಮೇಟಾಗಿ ಮಾಡಿಟ್ಟಿದ್ರು, ಫುಲ್ ಗ್ರಾಸ್ ಆಗಿತ್ತು, ನೀವು ನೋಡ್ತಾ ಇರ್ಬೋದು. ಹಾಗೆಯೇ ಮಳೆ ಯಾವುದು ಇಬ್ನಿ ಯಾವುದು ಅಂತ ಕಂಡುಹಿಡಿಯೋಕ್ಕೆ ಕಷ್ಟ ಆಗ್ತಿತ್ತು. ಆ ರೇಂಜಿಗೆ ಇಬ್ನಿನೂ ಮಳೆನೂ ಎರಡು ಒಟ್ಟಿಗೆ ಬೀಳ್ತಾ ಇತ್ತು. ನೀವು ನೋಡ್ತಿರ್ಬೋದು ಹೇಗಿದೆ ಹಂಗಂತ. ನಾವು ಫ್ರೆಂಡ್ಸ್ಗಳೆಲ್ಲ ಹೋಗಿದ್ವಲ್ಲ, ನಮಗೆ ಫೋಟೋ ಎಲ್ಲಿ ತೆಗೆಸ್ಕೊಳ್ಳೋದು ಎಲ್ಲಿ ಬಿಡೋದು ಅಂತ ಆಗೋಗಿತ್ತು. ಹಾಗೆ ನಾವು ಹೋಗಿದ್ದು ಪ್ಲೇಸಲ್ಲೇ ಇಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದಂಗೆ ಅಂತಲೇ ಹೇಳ್ಬೋದು. ಅದು ನೀವೇ ನೋಡ್ತಿದ್ರೆ ಹೇಗಿದೆ ಹಂಗಂತ. ಹಾಗೆ ಇನ್ನೊಂದೇನಪ್ಪ ಅಂದರೆ ನೀವೇನಾದರೂ ಬರೋದಾದರೆ ಅಂದರೆ ನೀವು ಮಾನ್ಸೂನ್ ಟೈಮು ಇಲ್ಲಾಂದರೆ ವಿಂಟರ್ ಸೀಸನಲ್ಲಿ ಬನ್ನಿ. ಆ ಟೈಮಲ್ಲಿ ಬಂದ್ರೇ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಮಾಮೂಲಿ ಸೀಸನ್ ಟೈಮಲ್ಲಿ ಬಂದರೆ ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ, ಯಾಕಂದರೆ ಜನ ತುಂಬ ಇರ್ತಾರೆ. ಈ ಟೈಮಲ್ಲಿ ಬಂದ್ರೇ ಒಂಥರ ವೈಬೇ ಒಂಥರ ಡಿಫ್ರೆಂಟಾಗಿರುತ್ತೆ. ಬೇಕಾದ್ರೆ ಹೋಗಿ ನೋಡಿ.
ಹಾಗೆ ನೆಕ್ಸ್ಟ್ ಪ್ಲೇಸ್ ಯಾವುದಪ್ಪ ಅಂದರೆ ಎಕೋ ಫಾರೆಸ್ಟು ಅಂತ. ಇದು ಕರ್ನಾಟಕ ಗಾರ್ಡನಿಂದ ಒಂದು 4 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಇದೆ. ಈ ಫಾರೆಸ್ಟ್ ಇರೋದು ಸುಮಾರು ಜನಕ್ಕೆ ಗೊತ್ತೇ ಇಲ್ಲ, ಜಾಸ್ತಿ ಟೂರಿಸ್ಟರು ಅಂತ ಇಲ್ಲಿ ಬರೋದು ಇಲ್ಲ. ನೀವೇನಾದರೂ ಹೋಗೋದಾದ್ರೆ ಇಲ್ಲಿಗೊಂದು ವಿಸಿಟ್ ಮಾಡಿ ಬನ್ನಿ ಹಂಗಂತಲೇ ಹೇಳ್ತೀನಿ. ಯಾಕೆ ಅಂದರೆ ಗೈಸ್ ಇಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಬರೋಕ್ಕೆ ಅಷ್ಟು ಸಖತ್ತಾಗಿರುತ್ತೆ. ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸಿಗೆ ಟ್ರೆಕ್ಕಿಂಗ್ ಮಾಡ್ಕೊಬರ್ಬೋದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಪ್ಲೇಸ್ನ ಟ್ರೈ ಮಾಡಿ ನೋಡಿ. ಹಾಗೆ ಸೈಕ್ಲಿಂಗು ಅವೈಲೇಬಲ್ ಇದೆ, ನೀವು ಸೈಕ್ಲಿಂಗು ಮಾಡ್ಕೋಬೋದು. ಅಂದರೆ ನನಗೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ, ಸೈಕ್ಲಿಂಗ್ ಮಾಡ್ಕೊಬರ್ತೀನಿ ಅಂದರೆ ಸೈಕ್ಲಿಂಗು ಮಾಡ್ಕೊಬರ್ಬೋದು. ಹಾಗೆ ಫಾರೆಸ್ಟ್ ಮಧ್ಯದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಆ ವ್ಯೂ ಪಾಯಿಂಟ್ ಮಾತ್ರ ನೋಡೋಕೆ ಅಷ್ಟು ಸಖತ್ತಾಗಿರುತ್ತೆ ಅಂತಲೇ ಹೇಳ್ತೀನಿ. ನೀವೇನಾದರೂ ಊಟಿಗೆ ಬಂದರೆ ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಲ್ಟಿಮೇಟು. ಗೈಸ್ ನಾವು ಅವತ್ತಿನ ದಿನ ಅಷ್ಟು 3 ಪ್ಲೇಸಸ್ನ ನೋಡಿ ಅದಾದಮೇಲೆ ಮಾರನೇ ದಿನ ನೋಡ್ಕೊಳ್ಳೋಣ ಬೇರೆ ಪ್ಲೇಸಸ್ಗಳನ್ನ ಅಂತ ಹೇಳ್ಬಿಟ್ಟು ನಾನು ರೂಮ್ ಕಡೆ ಬಂದು ಸ್ಟೇ ಮಾಡ್ದು. ನಮ್ಮದು ಮಾರನೇ ದಿನ ಫಸ್ಟು ಹೋಗಿದ್ದು ಪ್ಲೇಸ್ ಯಾವುದಪ್ಪ ಅಂದರೆ ದೊಡ್ಡಬೆಟ್ಟ ಪೀಕ. ಆದರೆ ಆ ಪೀಕ್ ಹತ್ತಕ್ಕಿಂತ ಮುಂಚೆನೇ ಸುಮಾರು ವ್ಯೂ ಪಾಯಿಂಟ್ ಎಲ್ಲ ಸಿಗುತ್ತೆ, ಅಲ್ಲಿ ನಿಂತು ಫೋಟೋಸ್ ಎಲ್ಲ ಸಖತ್ತಾಗಿ ತೆಗೆಸ್ಕೋಬೋದು. ನೀವು ನೋಡ್ತಿರ್ಬೋದು ಹೇಗಿದೆ ಅಂತ. ಅಂದರೆ ಹೋಗ್ತಾ ಅಂತೂ ಫಾಗ್ ಅಂತೂ ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ಸ್ಟಾರ್ಟಿಂಗು ಒಂದು ಲೆವೆಲ್ ಇರುತ್ತೆ ಫಾಗು, ಅಂದರೆ ಕೋಲ್ಡ್ ಅಂತೂ ಹೆವಿ ಹಂಗಂತಲೇ ಹೇಳಬೇಕು. ಮತ್ತು ಹೋಗ್ತಾ ಅಂತೂ ಸಿಕ್ಕಾಪಟ್ಟೆ ಫಾಗ್ ಅಂತಲೇ ಹೇಳ್ಬೋದು. ನಿಮ್ಗೆ ಹೋಗ್ತಾ ತೋರಿಸ್ತೀನಿ ನೋಡಿ. ಗೈಸ್ ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಯಾವ ರೀತಿ ಫಾಗ್ ಫುಲ್ ಕವರ್ ಆಗಿದೆ ಹಂಗಂತ. ಹಾಗೆ ನಾವು ಹೋಗ್ತಿರೋ ಆಟೋದಲ್ಲಿ ಆ ಡ್ರೈವರನ್ನು ಅವ್ನು ಸೈಡಿಗೆ ಹಾಕ್ಬಿಟ್ಟು ಇಲ್ಲಿ ಫೋಟೋ ತೆಗೆಸ್ಕೊಳ್ರಪ್ಪ ಸಖತ್ತಾಗಿರುತ್ತೆ ಹಂಗಂತ ಹೇಳಿದ್ರು. ಹಾಗೆ ಅವ್ರನ್ನ ಇಳಿಸಿದ ತಕ್ಷಣ ನಾವು ಫುಲ್ ಫಾಗು ಆ ಕ್ಲೈಮೇಟ್ನ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಗೈಸ್ ನಾವು ಹಾಗೆ ಎಂಜಾಯ್ ಮಾಡ್ತಾ ಒಂದು 10 o'clock ಆ ಟೈಮಿಗೆ ದೊಡ್ಡಬೆಟ್ಟ ಪೀಕ್ನ ಬಂದು ರೀಚ್ ಆದೋ. ಜನ ಅಂತೂ ಸಾಧಾರಣವಾಗಿದ್ದರು, ಆದರೆ ಮಾತ್ರ ಫಾಗ್ಗೂ ಆ ಕ್ಲೈಮೇಟಿಗೆ ಮಾತ್ರ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಗೈಸ್ ನಾರ್ಮಲಾಗಿ ದೊಡ್ಡಬೆಟ್ಟ ಪೀಕು ಈ ರೀತಿಯೇ ಇರುತ್ತೆ, ಅಂದರೆ ಫಾಗ್ ಇಳಿದಿರಬೇಕಾದ್ರೆ. ಆದರೆ ನಾವು ಹೋಗ್ಬೇಕಾದ್ರೆ ಫಾಗ್ ಎಲ್ಲ ತುಂಬಿಕೊಂಡು ಯಾವ ರೀತಿ ಇದೆ ಹಂಗಂತ ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು. ಹಾಗೆ ನಮಗೆ ಚಳಿ ಆಗ್ತಿತ್ತು, ಹಾಗೇನೆ ಅಲ್ಲಿ ಸ್ಪೆಷಲಾಗಿ ಟೀ ಕುಡ್ಕೊಂಡು ಹಾಗೇನೆ ಅಲ್ಲಿರೋ ಪ್ಲೇಸಸ್ನೆಲ್ಲ ವ್ಯೂ ಮಾಡೋಕ್ಕೆ ಹೋದು. ಗೈಸ್ ನಿಮಗೆ ಈ ದೊಡ್ಡಬೆಟ್ಟ ಬಗ್ಗೆ ಹೇಳೋದಾದರೆ, ಅಂದರೆ ಸೌತ್ ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ಹಿಲ್ ಸ್ಟೇಷನ್ ಅಂತ ಹೇಳ್ಬಿಟ್ಟು ಈ ದೊಡ್ಡಬೆಟ್ಟನ ಕರೀತಾರೆ. ಹಾಗಾಗಿನೇ ಈ ದೊಡ್ಡಬೆಟ್ಟ ತುಂಬಾ ಫೇಮಸ್ಸು. ಅಂದರೆ ಊಟಿಗೆ ಬರೋರು ಪ್ರತಿಯೊಬ್ಬರು ಸಮೇತ ಅಂದರೆ ಈ ದೊಡ್ಡಬೆಟ್ಟ ಪೀಕ್ನ ಮಿಸ್ ಮಾಡೋಕ್ಕಿಲ್ಲ, ಒಂದ್ಸಾದರೂ ಇಲ್ಲಿ ಬಂದು ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಹೋಗ್ತಾರೆ. ಅಷ್ಟೊಂದು ಸಖತ್ತಾಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ಗೈಸ್ ನಾವು ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಅಲ್ಲಿಂದ ಬರೋಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ ಅಂತಲೇ ಹೇಳ್ಬೇಕು. ಆದರೆ ಏನು ಮಾಡೋದು, ಟೈಮ್ ಆಯ್ತಲ್ಲ ನೆಕ್ಸ್ಟ್ ಪ್ಲೇಸಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಡೋಕ್ಕೆ ಸ್ಟಾರ್ಟ್ ಮಾಡ್ದೋ. ಆದರೆ ನೀವೇನಾದರೂ ಬಂದರೆ ಗೈಸ್ ಇಲ್ಲಿಗೆ ಮಾನ್ಸೂನ್ ಇಲ್ಲಾಂದರೆ ವಿಂಟರ್ ಸೀಸನ್ ಆ ಟೈಮಲ್ಲೇ ಬನ್ನಿ, ನಿಮಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಳ್ಳೆ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ.
ಗೈಸ್ ಹಾಗೆ ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಯಾವುದಪ್ಪ ಅಂದರೆ ಟೀ ಗಾರ್ಡನು. ಈ ಟೀ ಗಾರ್ಡನ್ ಎಲ್ಲಿ ಬರುತ್ತೆ ಅಂದರೆ ದೊಡ್ಡಬೆಟ್ಟ ಪೀಕ್ ಇಳಿಬೇಕಾದ್ರೇ ಅಲ್ಲೇ ಸಿಗುತ್ತೆ. ಇಲ್ಲಿ ಬಂದುಬಿಟ್ಟು ನೈಸಾಗಿ ಫೋಟೋಶೂಟ್ನೆಲ್ಲ ಮಾಡ್ಕೊಂಡು ಹಾಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಪಾರ್ಕ್ ಟೈಪ್ ಇದೆ. ಆ ಪಾರ್ಕಲ್ಲಿ ನನ್ನ ಜೊತೆ ಬಂದಿದ್ರಲ್ವ ಅವ್ರು ಸಣ್ಣ ಮಕ್ಕಳಂಗೆ ಆಗ್ಬಿಟ್ರು ಅಂತಲೇ ಹೇಳ್ಬೋದು. ನೀವು ನೋಡಿ ಹೇಗೆ ಅಂತ. ಗೈಸ್ ನಾವು ಹಾಗೆ ಗಾರ್ಡನ್ನೆಲ್ಲ ಸುತ್ತಾಡ್ಕೊಂಡು ಹಾಗೆ ನಾವು ಲಾಸ್ಟ್ ಫೈನಲಾಗಿ ಹೋಗಿದ್ದ ಪ್ಲೇಸ್ ಯಾವುದಪ್ಪ ಅಂದರೆ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಇಲ್ಲಿ ಟೀ ಫ್ಯಾಕ್ಟ್ರಿ ಏನಪ್ಪ ಅಂದರೆ ಟೀ ಸೊಪ್ಪನ್ನ ತೊಗೊಬಂದ್ಬಿಟ್ಟು ಹೇಗೆ ಟೀ ಪುಡಿಯಾಗಿ ಮೇಕ್ ಮಾಡ್ತಾರೆ ಅನ್ನೋದನ್ನ ನಾವು ಫುಲ್ ಕಂಪ್ಲೀಟ್ ಡೀಟೇಲಾಗಿ ಅಲ್ಲಿ ನೋಡ್ಕೋಬೋದು. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಅಲ್ಲಿ ಪಿಕ್ಚರಲ್ಲಿ, ಅಂದರೆ ಅಲ್ಲಿ ಟೀ ಅಂದರೆ ಸೊಪ್ಪನ್ನ ಯಾರು ಕಂಡುಹಿಡಿದಿದ್ದು, ಹಾಗೆ ಅದನ್ನ ಯಾರು ಡೆವಲಪ್ಮೆಂಟ್ ಮಾಡಿದ್ದು ಹಂಗಂತ ಹೇಳ್ಬಿಟ್ಟು ಫುಲ್ ಡೀಟೇಲಾಗಿ ಹಾಕಿರ್ತಾರೆ. ಅದನ್ನ ನೀವು ಓದಿ ತಿಳ್ಕೊಬೋದು. Which is made from the buds of the tea leaf is also available. You can now go down to the manufacturing area and see the machines. You will also taste our tea. ಗೈಸ್ ಫ್ಯಾಕ್ಟ್ರಿನೆಲ್ಲ ಸುತ್ತಾಡಿ ನೋಡಿದ ಮೇಲೆ ನಮಗೆ ಲಾಸ್ಟಿಗೆ ಅಂದರೆ ಕುಡಿಯೋಕ್ಕೆ ಟೀ ಕೊಡ್ತಾರೆ. ಇದಕ್ಕೆ ಪೇ ಮಾಡಬೇಕು ಅಂತ ಏನಿಲ್ಲ, ಫ್ರೀಯಾಗಿಯೇ ಕೊಡ್ತಾರೆ. ಹಾಗೆ ಪಕ್ಕದಲ್ಲಿ ಅಂದರೆ ನಮಗೆ ಪರ್ಚೇಸ್ ಮಾಡೋಕ್ಕೂ ಇರುತ್ತೆ. ಅಂದರೆ ನಾವು ಟೀ ಪುಡಿನ ಏನಾದರೂ ನಾವು ಪರ್ಚೇಸ್ ಮಾಡಬೇಕು ಅಂದರೆ ಅಲ್ಲಿ ವಿವಿಧ ಫ್ಲೇವರ್ಗಳೆಲ್ಲ ಇರುತ್ತೆ. ಅದನ್ನ ನಾವು ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ನ ನಾವು ಪರ್ಚೇಸ್ ಮಾಡಿ ತೊಗೊಂಡು ಹೋಗ್ಬೋದು. ಹಾಗೆ ಅಲ್ಲೇ ಪಕ್ಕದಲ್ಲೇ ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ. ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗಡೆ ಎಂಟರ್ ಆಗಿದ ತಕ್ಷಣ 3 ಚಾಕ್ಲೇಟ್ ಕೊಟ್ಬಿಟ್ರು. ಅಂದರೆ ಆ ಚಾಕ್ಲೇಟ್ನ ಹಾಗೆ ಬಾಯ್ ಒಳಗಡೆ ಹಾಕ್ಕೊಂಡು ಅಲ್ಲೇ ಪಕ್ಕದಲ್ಲೇ ಅಂದರೆ ಚಾಕ್ಲೇಟ್ನ ಹೇಗೆ ಮೇಕ್ ಮಾಡ್ತಾರೆ ಅನ್ನೋದನ್ನು ನಾವು ಅಲ್ಲಿ ನೋಡ್ಕೋಬೋದು. ಅಂದರೆ ಕಂಪ್ಲೀಟಾಗಿ ಅಂದರೆ ಈ ರೀತಿ ಚಾಕ್ಲೇಟ್ ಮೇಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ತೋರಿಸ್ತಾರೆ. ಅದು ನೋಡ್ಕೊಂಡು ಹಾಗೆ ಪಕ್ಕದಲ್ಲೇ ಚಾಕ್ಲೇಟ್ ಮಾರ್ಟ್ ಇದೆ. ಆ ಮಾರ್ಟಲ್ಲಿ ನಿಮಗೆ ಬೇಕಾಗಿರೋ ಚಾಕ್ಲೇಟ್ನ ಪರ್ಚೇಸ್ ಮಾಡ್ಕೋಬೋದು. ಇದು ನೋಡೋಕೆ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ಚಾಕ್ಲೇಟ್ ನೋಡಿದ ತಕ್ಷಣ ಎಲ್ಲರ ಬಾಯಲ್ಲೂ ನೀರು ಬರ್ತಿತ್ತು, ಆ ರೇಂಜಿಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಅಲ್ಲೇ ಟೀ ಫ್ಯಾಕ್ಟ್ರಿ ಆಪೋಸಿಟಲ್ಲೇ ಅಂದರೆ ಒಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟಿಂದ ನಿಂತ್ಕೊಂಡು ನೋಡಿದ್ರೆ ಕಂಪ್ಲೀಟ್ ಊಟಿನೇ ಕಾಣಿಸುತ್ತೆ. ಅದು ನೋಡೋಕ್ಕೂ ಅಷ್ಟು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ನೀವು ನೋಡಿ ಹೇಗಿದೆ ಹಂಗಂತ. ಗೈಸ್ ಹಾಗೆ ನಾವು ಆ ವ್ಯೂ ಪಾಯಿಂಟ್ ನೋಡಿ ಎಂಜಾಯ್ ಮಾಡ್ತಾ ಮತ್ತು ಫೈನಲಾಗಿ ಎಲ್ಲರೂ ಸೇರಿ ಒಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅದಾದಮೇಲೆ ನಾವು ರೂಮ್ ಕಡೆ ಬಂದು ರೂಮಲ್ಲಿ ನಾವು ಚೆಕ್ಔಟ್ ಎಲ್ಲ ಮಾಡಿ ಅಂದರೆ ನಮ್ಮ 2 ಡೇ ಟ್ರಿಪ್ಪು ಇಲ್ಲಿಗೆ ಎಂಡ್ ಆಯಿತು. ಅಂದರೆ ನಾವು ಅಲ್ಲಿ ಅದಾದಮೇಲೆ ನಾವು ರೈಲ್ವೆ ಸ್ಟೇಷನಿಗೆ ಬಂದುಬಿಟ್ಟು ಅಲ್ಲಿ ಸುಮಾರು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನೀವು ನೋಡ್ತಿರ್ಬೋದು ಹೇಗೆ ಅಂತ.
ಗೈಸಲ್ಲಿ ನಮಗೆ ರೈಲ್ವೆ ಸ್ಟೇಷನ್ ಹತ್ರ ನಮಗೆ ಟ್ರೈನ್ ಸಿಕ್ಕಲಿಲ್ಲ. ಸೊ ಏನೊಂದು ಮಾಡೋದು ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇತ್ತು, ಹಾಗೆ ನಾವು ಬಸ್ ಹತ್ತಿ ಹೊರಟು. ಸೊ ಗೈಸ್ ಇಲ್ಲಿಗೆ ಫೈನಲ್ ಆಗಿ ನಮ್ಮದು 2 ಡೇ ಟ್ರಿಪ್ಪು ಇಲ್ಲಿಗೆ ಎಂಡ್ ಆಯಿತು. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದು ನಮ್ಮದು ಫಸ್ಟ್ ಟ್ರೈ ಓಕೆನಾ ವ್ಲಾಗ್ ಕಂಟೆಂಟಲ್ಲಿ. ಅಂದರೆ ಇದೇ ರೀತಿ ಟ್ರಾವೆಲ್ಸ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಓನ್ ವ್ಲಾಗ್ಸ್ ಆಗಿರ್ಬೋದು, ಇನ್ಮೇಲೆ ನಮ್ಮ ಚಾನಲ್ ಸಿಕ್ಕಾಪಟ್ಟೆ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ರೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಪಕ್ಕಕ್ಕಂದ್ರೆ ಬೆಲ್ ಐಕನ್ ಟಿಕ್ ಮಾಡಿ ಇಟ್ಕೊಂಡ್ರೆ ನಾವು ಯಾವ ಟೈಮಲ್ಲಿ ವೀಡಿಯೋ ಹಾಕೋರು ನೀವು ಟಕ್ ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ ಬಂದುಬಿಡುತ್ತೆ. ಹಾಗೆ ಇನ್ನೂ ಯಾವ ರೀತಿ ವ್ಲಾಗ್ ಕಂಟೆಂಟ್ಸ್ ಎಲ್ಲ ಮಾಡೋದಂಗೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾನೇ ಇದ್ದೀನಿ. ಹಾಗೆ ನೀವೇನಪ್ಪ ಮಾಡಬೇಕಂದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಮತ್ತು ಇದೇ ರೀತಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಹಾಗೆ ಇದೇ ರೀತಿ ಇನ್ನೂ ನೆಕ್ಸ್ಟು ಸೂಪರ್ ಆಗಿರೋ ವೀಡಿಯೋದಲ್ಲಿ ಸಿಗೋಣ ಹಂಗಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವೀಡಿಯೋನ ಮುಗಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.